1600ರಲ್ಲಿ ಇಂಗ್ಲೆಂಡಿನಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾಯಿತು. ಈ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡುವ ಹಕ್ಕು ದೊರೆಯಿತು. ಬೃಹತ್ ಹಡಗುಗಳಲ್ಲಿ ಭಾರತಕ್ಕೆ ಬಂದು ಮೊದಲಿಗೆ ಸರಳವಾಗಿ ಮಸಾಲೆ, ರೇಷ್ಮೆ, ಹತ್ತಿ ಇವುಗಳನ್ನು ಕೊಳ್ಳಲು ಪ್ರಾರಂಭಿಸಿದರು. ಶುರುವಾಗಿದ್ದೇನೋ ವ್ಯಾಪಾರ, ಆದರೆ ಅವರು ರಾಜಕೀಯದಲ್ಲಿ ಕೈ ಹಾಕಿದರು. ಬ್ರಿಟಿಷರು ಸ್ಥಳೀಯ ರಾಜಕೀಯದಲ್ಲಿ ಕುತೂಹಲ ತೋರಿಸಿದರು. ಭಾರತೀಯ ರಾಜರು ಅವರ ವಂಚನೆಗೆ ಬಲಿಯಾದರು. 1757ರಲ್ಲಿ ನಡೆದ ಪ್ಲಾಸಿಯ ಯುದ್ಧ ಮಹತ್ವದ ತಿರುವು ಪಡೆಯಿತು. ನವಾಬ್ ಸಿರಾಜುದ್ದೌಲಾನ ವಿರುದ್ಧ ಬ್ರಿಟಿಷ್ ಅಧಿಕಾರಿಗಳಾದ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಯುದ್ಧ ನಡೆಯಿತು. ನವಾಬನ ಸೈನ್ಯದೊಳಗೆ ದ್ರೋಹ ಮಾಡಿದ ಮೀರ್ ಜಾಫರ್ನಿಂದ ಬ್ರಿಟಿಷರು ಯುದ್ಧ ಗೆದ್ದರು. ಈ ಗೆಲುವಿನಿಂದ ಬ್ರಿಟಿಷರು ಬಂಗಾಳವನ್ನು ತಮ್ಮ ಕೈತೆಕ್ಕೆಗೆ ತೆಗೆದುಕೊಂಡರು. ಮುಂದೆ ಅವರು ದಿವಾನಿ ಹಕ್ಕನ್ನು ಪಡೆಯುವ ಮೂಲಕ ಬಂಗಾಳದ ನೇರ ಆಡಳಿತವನ್ನೇ ಕೈಗೆತ್ತಿಕೊಂಡರು. ಈ ಹಂತದಲ್ಲಿ ಭಾರತದಲ್ಲಿನ ವ್ಯಾಪಾರಿಕ ಸಂಸ್ಥೆಯು ಶಕ್ತಿಶಾಲಿ ಆಡಳಿತ ಸಂಸ್ಥೆಯಾಗಿ ಮಾರ್ಪಟ್ಟಿತು. ಅವರ ಮುಂದಿನ ಗುರಿ ಮೈಸೂರು ಸಾಮ್ರಾಜ್ಯ. ಟಿಪ್ಪು ಸುಲ್ತಾನ್ ಅವರನ್ನು ಸೋಲಿಸಿ ಮೈಸೂರು ರಾಜ್ಯದ ಭಾಗವನ್ನು ವಶಪಡಿಸಿಕೊಂಡರು. ಮರಾಠರು, ಸಿಖ್ಗಳು, ಹೈದರಾಬಾದ್ನ ನಿಜಾಂ ಎಲ್ಲರೊಂದಿಗೆ ಬ್ರಿಟಿಷರು ಯುದ್ಧ ಮಾಡಿ ಒಪ್ಪಂದಗಳ ಮೂಲಕ ದೇಶದ ಬಹುಭಾಗವನ್ನು ಆಳುವಂತಾದರು. ಕಂಪನಿ ತನ್ನ ಶಕ್ತಿಯನ್ನು ಜಮೀನ್ದಾರಿ ಪದ್ಧತಿಯ ಮೂಲಕ ಬಳಸಿ ಬಡ ರೈತರಿಂದ ಭಾರಿ ತೆರಿಗೆ ಸಂಗ್ರಹ ಮಾಡುತ್ತಿತ್ತು. ದುರಂತ ಏನಪ್ಪಾ ಅಂದ್ರೆ ಭೂಕಂಪ, ಬರಗಾಲ ಬಂತು ಅಂದ್ರೂ ಈ ತೆರಿಗೆಗಳನ್ನು ತಕ್ಷಣ ಕಟ್ಟಬೇಕಿತ್ತು. ಇದರಿಂದ ಜನರಲ್ಲಿ ಕ್ರೋಧ ಹುಟ್ಟತೊಡಗಿತು. ಈ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಮೊದಲ ಬಂಡಾಯ ಉಭಯವಾಯಿತು. 1857ರ ಬಂಡಾಯ. ಇದನ್ನು ನಾವು ಮೊದಲ ಸ್ವಾತಂತ್ರ್ಯ ಹೋರಾಟ ಎನ್ನುತ್ತೇವೆ. ಸಿಪಾಯಿಗಳಿಂದ ಪ್ರಾರಂಭವಾದ ಈ ಬಂಡಾಯವು ದೆಹಲಿ, ಲಕ್ನೌ, ಕಾನ್ಪುರ, ಝಾನ್ಸಿ ಮುಂತಾದೆಡೆ ವ್ಯಾಪಿಸಿತು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್, ಬೇಗಂ ಹಜರತ್ ಮಹಲ್ ಬಂಡೆದರು. ಆದರೆ ಈ ಬಂಡಾಯವನ್ನು ಬ್ರಿಟಿಷರು ಉಗ್ರವಾಗಿ ನಂದಿಸಿದರು. ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ಬ್ರಿಟಿಷ್ ಸರ್ಕಾರವೇ ನೇರವಾಗಿ ತನ್ನ ವಶಕ್ಕೆ ತೆಗೆದುಕೊಂಡಿತು. ಇದರಿಂದ ಬ್ರಿಟಿಷ್ ರಾಜ್ ಪ್ರಾರಂಭವಾಯಿತು. ಬ್ರಿಟಿಷ್ ರಾಜ್ ಸಮಯದಲ್ಲಿ ಆಧುನಿಕ ಶಿಕ್ಷಣ, ರೈಲ್ವೆ, ಅಂಚೆ ಸೇವೆ ಮುಂತಾದ ಇಂಗ್ಲಿಷ್ ಶೈಲಿಯ ವ್ಯವಸ್ಥೆ ಪರಿಚಯವಾಯಿತು. ಆದರೆ ಇದರ ಹಿಂದೆ ನಂಬಲಾಗದ ಶೋಷಣೆ ಇದ್ದಿತು. ಭಾರತೀಯರು ಎರಡನೇ ದರ್ಜೆಯ ಪ್ರಜೆಗಳಾಗಿ ಪರಿಗಣಿಸಲ್ಪಟ್ಟರು. ಗ್ರಾಮಸ್ಥರು ಭೂಭಾಗ ಕಳೆದುಕೊಂಡರು. ಕೈಗಾರಿಕೆಗಳು ನೆಲಸಮವಾಯಿತು. ಹತ್ತಿ ಮತ್ತು ಧಾನ್ಯಗಳನ್ನು ಇಂಗ್ಲೆಂಡಿಗೆ ಸಾಗಿಸಲಾಯಿತು. ಬ್ರಿಟಿಷ್ ಆರ್ಥಿಕ ಶೋಷಣೆ ದಿನದಿಂದ ದಿನಕ್ಕೆ ಕಠಿಣವಾಗಿತ್ತು. ಇದಕ್ಕೆ ಪ್ರತಿಯಾಗಿ ಜನರಲ್ಲಿ ಚೇತನ ಸ್ಫೂರ್ತಿ ಮೂಡಿತು. ಗಾಂಧೀಜಿ ಅಹಿಂಸಾತ್ಮಕ ಚಳವಳಿಗೆ ನೇತೃತ್ವ ನೀಡಿದರು. ಖಿಲಾಫತ್ ಚಳವಳಿ, ದಂಡಿಯಾತ್ರಿ, ಅಸಹಕಾರ ಚಳವಳಿ, ಸವಿನಯ ಕಾನೂನು ಉಲ್ಲಂಘನೆ ಮುಂತಾದ ಹೋರಾಟಗಳು ದೇಶದಾದ್ಯಂತ ನಡೆದವು. ಜೊತೆಗೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮುಂತಾದ ಯುವ ಹೋರಾಟಗಾರರು ಕ್ರಾಂತಿಕಾರಕ ಮಾರ್ಗದಿಂದ ಬ್ರಿಟಿಷರ ಮೇಲೆ ಒತ್ತಡ ಹಾಕಿದರು. ಹೀಗೆ 100 ಹೋರಾಟಗಳಿಂದ 1947ರ ಆಗಸ್ಟ್ 15ರಂದು ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಯಿತು. ಪಂಡಿತ್ ಜವಾಹರಲಾಲ್ ನೆಹರು ಅವರು ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ ಭಾರತ ಸ್ವತಂತ್ರವಾಗಿದೆ ಎಂದು ಘೋಷಿಸಿದರು.